ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವರು ಡಿನ್ನರ್ ಪಾಲಿಟಿಕ್ಸ್ ಹೋದ್ರು ಅಂತಂದ್ರೆ ಅದೊಂಥರ ಮುಯ್ಯಿಗೆ ಮುಯ್ಯಿ ಸೇಡಿಗೆ ಸೇಡು ಅನ್ನೋ ರೀತಿನಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರಲಿಲ್ವಾ? ಸಿದ್ದರಾಮಯ್ಯನವ್ರು ಮಾಡಿದ್ಮೇಲೆ ನಂದು ಬಲ ಏನು ಅಂತ ತೋರಿಸ್ಬೇಕಲ್ಲ, ನನ್ನ ಶಕ್ತಿ ಏನು ಅಂತ ತೋರಿಸ್ಬೇಕಲ್ಲ. ಸೊ ಕೈಕೋಟೆಯಲ್ಲಿ ಜೋರಾಗಿದೆ ಟಕ್ಕರ್ ರಾಜಕೀಯ. ಮುಯ್ಯಿಗೆ ಮುಯ್ಯಿ, ಡಿನ್ನರ್ಗೆ ಡಿನ್ನರ್, ಟಕ್ಕರ್ ಕೊಡ್ತೀನಿ ನಾನು, ನನ್ನ ಕೈಲಾಗಲ್ವಾ ಅಂತ. ಮೊನ್ನೆ ಸಿದ್ದರಾಮಯ್ಯ ಡಿನ್ನರ್ ಟಾಂಟ್ ಕೊಟ್ಟಿದ್ದರು. ನಿನ್ನೆ DCM ಡಿನ್ನರ್ ಟಿಟ್ ಫಾರ್ ಟ್ಯಾಟನ್ನು ಮಾಡ್ಕೊಂಡಿದ್ದಾರೆ, ಅವರು ಮಾಡಿದ್ದಾರೆ. ಅಧಿವೇಶನದ ನೆಪ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಇವರು ರಣತಂತ್ರವನ್ನು ಹೂಡಿದ್ದಾರೆ ಅಂತ. ಸೆಷನ್ ನಡೀತಾ ಇರುವಾಗಲೂ ನಿತ್ಯ ಪವರ್ ಶೇರ್ ಜಪ ನಡೀತಾ ಇದೆ. ಹೈಕಮಾಂಡ್ ಭೇಟಿಗೂ ಮುನ್ನವೇ ಒಳಬ್ರಹ್ಮಾಸ್ತ್ರಗಳ ಸಿದ್ಧತೆ. ಹಾಗಾಗಿ ಕದನ ವಿರಾಮ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬಲು ಜೋರಾಗಿದೆ. ಆ್ಯಕ್ಚುಲಿ ಇವರು ಸುವರ್ಣಸೌಧದಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ನಡೆಸೋದೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳೋಕ್ಕೆ, ಚರ್ಚೆ ಮಾಡೋದಕ್ಕೆ ಅಂತ. ಅಧಿವೇಶನದಲ್ಲಿ ಒಂದು ರೇಂಜ್ಗೆ ಅದು ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಧಿವೇಶನ ಮುಗಿದ ಮೇಲೆ ಇವರ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಶುರು ಆಗ್ತಾ ಇದೆ. ನನ್ನ ವರಿ ಏನಂತಂದರೆ ಇದರ ನಡುವೆ ಇವರು ಅಭಿವೃದ್ಧಿಯನ್ನು ಕಡೆಗಣಿಸ್ತಾರಾ, ಮರೆತು ಬಿಡ್ತಾರಾ? 21 ಕೋಟಿ 10 ದಿನದ ಅಧಿವೇಶನಕ್ಕೆ ಇವರು ಖರ್ಚು ಮಾಡ್ತಾ ಇರೋದು ವೇಸ್ಟ್ ಆಗಿಬಿಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ರಾಜಕೀಯ ಅಥವಾ ರಾಜಕೀಯ ಪಕ್ಷಗಳು ಅಂದ ಮೇಲೆ ಇವೆಲ್ಲ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಬೆಳಗಾವಿನಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಅಧಿವೇಶನ ನಡೀತಾ ಇದೆಯಲ್ಲ, ಈ ಪವರ್ ಪಾಲಿಟಿಕ್ಸ್ ಫೈಟ್ ನಡುವೆ ಚರ್ಚೆಗಳು ಸರಿಯಾದ ರೀತಿಯಲ್ಲಿ ಆಗಲ್ವಾ? ನೆಗ್ಲೆಕ್ಟ್ ಮಾಡ್ತಾರಾ? ಅಭಿವೃದ್ಧಿಯನ್ನು ಕಡೆಗಣಿಸ್ತಾರಾ? ಈ ಥರದ ಅನುಮಾನಗಳು ಮೂಡುತ್ತೆ. ಸೊ ಹೀಗೇನೆ ಟಕ್ಕರ್ ಕೊಟ್ಕೊಂಡೇ ಕೂತು ಬಿಡ್ತಾರಾ ಅಂತ ಅಧಿವೇಶನ ಮುಗಿಯೋ ತನಕ? ಅರವಿಂದ್, ಖಂಡಿತವಾಗಿ ಕೂಡ ಯಾವಾಗ 2.5 ವರ್ಷ ಈ ರಾಜ್ಯ ಸರ್ಕಾರಕ್ಕೆ ತುಂಬಿತೋ ಅವಾಗ್ನಿಂದನೂ ಕೂಡ ಈ ಒಂದು ಜಟಾಪಟಿ ಮುಂದುವರೆದಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾಗಿ ಒಂದು ತೀರ್ಮಾನವನ್ನ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಹೇಳೋ ತನಕವೂ ಕೂಡ ಇದೇ ರೀತಿಯ ಜಟಾಪಟಿ ಮುಂದುವರಿತಿರುತ್ತೆ. ಅಂದ್ರೆ ಅವ್ರು ಏನೇ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗು, ಅಣ್ಣ ತಮ್ಮಂದಿರು, ಇದು ಯಾವುದೇ ರೀತಿಯ ಸಂದೇಶವನ್ನು ಕೊಟ್ಟರು ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಈಗಾಗಲೇ ಅವರ ಶಾಸಕರುಗಳ ನಡವಳಿಕೆ, ಹೇಳಿಕೆಗಳಿಂದ ಸ್ಪಷ್ಟವಾಗ್ತಾ ಇದೆ. ಖಂಡಿತವಾಗಿ ಕೂಡ ನೀವು ಹೇಳಿದಂತೆ, ಯಾಕೆಂದ್ರೆ ಈ ಸರ್ಕಾರ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಈ ನಾಯಕತ್ವ ವಿಚಾರ ಗೊಂದಲಕ್ಕೀಡಾದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ಅದೇ ರೀತಿಯ ಆರೋಪವನ್ನ ಮಾಡಿದ್ವು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಜಗಳದಿಂದಾಗಿ ಅಧಿಕಾರಿಗಳು ಕೂಡ ಕೆಲಸ ಮಾಡದಂಗೆ ಆಗ್ತಾರೆ, ಹಾಗಾಗಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ. ಖಂಡಿತವಾಗಿ ಕೂಡ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಆ ರೀತಿಯ ಗೊಂದಲ ಮತ್ತು ಇದಾದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸ್ಲೋ ಡೌನ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಸಹಜವಾಗಿ ರಾಜ್ಯದ ಅಭಿವೃದ್ಧಿ ಮೇಲೆ ಮತ್ತು ಬೇರೆ ಬೇರೆ ರೀತಿಯ ಯೋಜನೆಗಳ ಮೇಲೆ, ಆಡಳಿತದ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆದರೆ ಇದನ್ನ ತಕ್ಷಣಕ್ಕೆ ಅಂದ್ರೆ ಜನವರಿ ಮೊದಲ ವಾರದಲ್ಲಿ ಏನಾದರೂ ಇತಿಶ್ರೀ ಆಡಿ ಇಲ್ಲ ಆಗತ್ತೆ ಆಗಲ್ಲ ಅನ್ನೋದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಬಿಟ್ರೆ ಖಂಡಿತವಾಗಿ ಕೂಡ ಉಳಿದಿರ್ತಕ್ಕಂಥ ಇನ್ನು 2.25 ವರ್ಷದಲ್ಲಿ ಎಲ್ಲ ಒಂದ್ ಕಡೆ ಆಡಳಿತವನ್ನು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ಕದನ ವಿರಾಮದ ಒಳಗಡೆನೆ ಶಸ್ತ್ರಾಭ್ಯಾಸಗಳು ನಡೀತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದ್ ರೀತಿಯಲ್ಲಿ ಒತ್ತಡ ಹಾಕುವ ತಂತ್ರ. ಹಾಗೆ ಇದು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಆ ಕಾರಣಗಳಿಗೋಸ್ಕರವೇ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಗೊಂದಲಕ್ಕೀಡಾಗಬಾರ್ದು, ಗದ್ದಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಇಬ್ಬರನ್ನ ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿ ಇಬ್ಬರನ್ನ ಒಂದ್ ಮಾಡಿದ್ದೇವೆ ಅಂತ ಕೂಡ ಸಂದೇಶವನ್ನ ಕೊಟ್ಟಿದ್ರು. ಆದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಮತ್ತಷ್ಟು ಇದು ಒಂದು ರೀತಿಯಲ್ಲಿ ಭುಗಿಲೇಳೋದಕ್ಕೆ ಕಾರಣ ಆಯಿತು. ಈಗ ಅದು ಇನ್ನೂ ಕೂಡ ನಿಲ್ತಾ ಇಲ್ಲ. ಅಂದ್ರೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮೇಲ್ನೋಟಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿದ್ರು ಕೂಡ ಅವರು ಕೂಡ ಇನ್ನರಲ್ಲಿ ಎಲ್ಲೋ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳು ಮತ್ತೆ ಶಾಸಕರ ವಿಶ್ವಾಸವನ್ನ ಈಗ ಗಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಇದು ಜನವರಿ ಮೊದಲ ವಾರದಲ್ಲಾದ್ರೂ ಕೊನೆ ಆಗುತ್ತಾ ಕಾದ್ ನೋಡ್ಬೇಕು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿ ರವೀಶ್ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇಷ್ಟಕ್ಕೆ ಇವ್ರು ಯಾಕೆ ಬ್ರೇಕ್ಫಾಸ್ಟ್ ಮೀಟ್ ಮಾಡಬೇಕಾಗಿತ್ತು? CM DCM ಪೊಲಿಟಿಕಲ್ ಸ್ಟಂಟ್ ರೀತಿ ಕಾಣಿಸ್ತಿದೆ. ಯಾಕೆ ಅವ್ರು ಹೋಗ್ಬಿಟ್ಟು ಅವ್ರು ಸಭೆ ಮಾಡೋದಂತೆ, ಇವ್ರು ಹೋಗ್ಬಿಟ್ಟು ಇವ್ರು ಸಭೆ ಮಾಡೋದಂತೆ, ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಪೋಸ್ಟ್ ಕೊಡೋದು ಯಾಕೆ ಬೇಕಾಗಿತ್ತು?